ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಟ್ಲೆಟ್ನ ಮಾಡ್ತಾಯಿದ್ದೀನಿ. ಕಟ್ಲೆಟ್ ಅಂದರೆ ಯಾವುದು ಅಂತ ನೋಡ್ತಾ ಇದ್ದೀರಾ. ಈ ಕಟ್ಲೆಟ್ನ ತಿಳ್ಕೊಬೇಕು ಅಂತಂದರೆ ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಹಲಸಿನ ಬೀಜದ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಸ್ವಲ್ಪನ ಹಲಸಿ ಬೀಜ ತೊಗೊಂಡಿದ್ದೀನಿ ನಾನು. ಹಲಸಿನ ಬೀಜನ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ವಿಸಿಲ್ನ ಮಾಡ್ತಾಯಿದ್ದೀನಿ. ಒಂದು 3 ವಿಸಿಲ್ನ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. 1-2-3 ವಿಸಲ್ ಆದರೆ ಸಾಕು. ತಣ್ಣಗಾದ್ಮೇಲೆ ನಾವು ಎತ್ತಿಟ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಹಲಸಿನ ಬೀಜದ ಕಟ್ಲೆಟು ಅಂತಲೇ ಅನಿಸೋದೇ ಇಲ್ಲ. ಇದು ನಾನು ಹೊಸ್ದಾಗಿ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ನೋಡಿ, ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಮ್ಯಾಶ್ ಮಾಡಿಬಿಟ್ಟು ಇವಾಗ ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ. ಇವಾಗ ನನಗೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಮತ್ತು ಖಾರ ಪುಡಿ, ಗರಂ ಮಸಾಲ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಕೂಡ ಸೇರಿಸಿದ್ದೀನಿ ನಾನು. ಅಲ್ಲೂ ಕೂಡ ಕುಕ್ಕರ್ಗೂ ಸ್ವಲ್ಪ ಉಪ್ಪು ಹಾಕಿದೆ, ಇದರಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾವು ಉಂಡೆ ಮಾಡೋ ಅಷ್ಟು ನಾವು ಚಪಾತಿ ಹಿಟ್ಟು ಟೈಪಿಗೆ ಕಲಿಸ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾದಮೇಲೆ ಉಂಡೆಗಳನ್ನ ಒಂದೇ ಸೈಜ್ನಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ನಾವು ಎಲ್ಲ ಉಂಡೆಗಳನ್ನ ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ವಡೆ ಥರ ರೆಡಿ ಮಾಡಿಬಿಟ್ಟು ವಡೆ ಥರ ನಾವು ತಟ್ಟಿ ಹಾಕಬೇಕು. ಇದನ್ನು ಈ ಥರ ಪ್ರೆಶ್ ಮಾಡಿ ರೌಂಡ್ ಶೇಪಾಗಿ ವಡೆ ಥರ ನಾವು ತಟ್ಕೊಂಡು ಇಟ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ವಡೆ. ನಾವು ಮಸಾಲೆ ವಡೆ ಯಾವ ರೀತಿ ಮಾಡ್ತೀವಿ ಅದೇ ಥರ ಬರ್ತಾಯಿದೆ, ಸಖತ್ತಾಗಿದೆ. ಎಲ್ಲ ವಡೆಗಳನ್ನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಒಂದು ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ತವ ಆದರೆ ಎಲ್ಲ ಒಂದು ಸರಿ ಹಾಕ್ಬೋದು. ಇಲ್ಲಿ ಒಂದು 8 ವಡೆನ ನಾನು ತಟ್ಟಿಟ್ಕೊಂಡಿದ್ದೀನಿ. ಇವಾಗ ಸುತ್ತ ಎಣ್ಣೆನ ಹಾಕ್ಬಿಟ್ಟು ಎಲ್ಲ ಪ್ಯಾನ್ಗೆಲ್ಲ ಎಣ್ಣೆ ಆಗೋ ಥರ ಈ ಕಟ್ಲೆಟ್ಗಳನ್ನ ನಾವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದೇ ಸರಿ ಆಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ಇದ್ದು ತೊಗೊಂಡು ನೀವು ಹಲಸಿನ ಬೀಜ ಜಾಸ್ತಿ ಇದ್ದರೆ ಹಲಸಿನ ಬೀಜ ಜಾಸ್ತಿ ಮಾಡ್ಕೋಬೋದು. ನಾನು ಸ್ವಲ್ಪ ಇತ್ತು ಬೀಜ, ಹಂಗಾಗಿ ನಾನು ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಇದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಸುತ್ತ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಎಣ್ಣೆ ಇದೆ. ಎಣ್ಣೆ ಏನು ತುಂಬ ಬೇಕು ಅಂತ ಇಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಇದ್ದರೆ ಸಾಕು. ಇವಾಗ ನೋಡಿ, ಒಂದು 5 ನಿಮಿಷ ಮುಚ್ಚಾದಮೇಲೆ ಮತ್ತೆ ನಾವು ಉಲ್ಟಾ ಹಾಕೋಣ. ಕೆಳಗಡೆನೂ ಚೆನ್ನಾಗಿ ಬೆಂದಿದೆ. ಇವಾಗ ಮತ್ತೆ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಉಲ್ಟಾನು ಎಲ್ಲ ಉಲ್ಟಾ ಆದಮೇಲೆ ಮತ್ತೆ ಇನ್ನೊಂದು 5-10 ನಿಮಿಷ ನಾವು ಸಣ್ಣ ಊರಿನಲ್ಲಿ ಮುಚ್ಚಳನ ಮುಚ್ಚಿ ಬೇಯೋದಕ್ಕೆ ಇಡೋಣ. ಯಾಕಂದರೆ ಈರುಳ್ಳಿ ಮತ್ತು ಇದು ಬಜ್ಜಿ ಹಿಟ್ಟು ಇರೋದ್ರಿಂದ, ಕಡಲೆ ಹಿಟ್ಟು ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಬರ್ತಾ ಇರುತ್ತೆ. ಅದಕ್ಕೆ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ಕಲರು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಕಟ್ಲೆಟ್ ರೆಡಿಯಾಗಿದೆ. ಹಲಸಿನ ಬೀಜದ ಕಟ್ಲೆಟು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಹಲಸಿನ ಬೀಜ ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಡೋಕ್ಕೆ ಹೋಗಬೇಡಿ. ಹಲಸಿನ ಬೀಜದ ಕಟ್ಲೆಟನ್ನ ನೀವು ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬಿಸಿ ತಿನ್ನೋದಕ್ಕೆ ಟೀ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ, ಊಟದ ಜೊತೆ ಆಗಲಿ, ಎಲ್ಲರ ಜೊತೆ ತಿನ್ಬೋದು. ಹಲಸಿನ ಬೀಜದ ಕಟ್ಲೆಟು ರೆಡಿಯಾಗಿದೆ. ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.